ಏನವ ಕಮಲಕ್ಕ ಆತ ಎಲ್ಲ ದಗದ ಆತ್ ನೋಡಯ್ಯವ ನಿಮ್ದು ಆತ ನಿಬ್ರದು ಆತು ಹಂಗ ಬಂದ್ವಿ ಯಾವ್ದೋ ಹುಡುಗಿ ಬಂದದ ಹಂಗತ್ತಲ್ಲ ಈಕೆಲ್ಲ ಆಕಿ ಆಕೆರವ ಪಂಕಜನ್ ಮಗಳು ಆಕೆ ಪಂಕಜಕ್ಕನ ಮಗಳು ಆಕಿ ನಮ್ಮ ಲಲಿತನ್ ಗೆಳತಲ್ಲನ ಬಂದಿದ್ಲ ಹಂಗ ಮೆಂತಕ್ಕ ಏನು ಮಾತಾಡ್ಸಕ್ ಬಂದಿದ್ಲಾನ ಮತ್ತೆ ಎಲ್ಲಿ ಇಲ್ಲಲ್ಲ ಆಕಿ ಇಲ್ಲ ಈಕೇನ ಯಾವ್ದೋ ವರ ಐತಂತ ಹೇಳಕ್ ಬಂದಿದ್ಲ ಹಂಗ ನನ್ನ ಗಂಡ ಯವ ಮತ್ತೆ ಕರೆದು ಬಿಡ್ತಾನ ಅದಕ್ಕೆ ಓದ್ನ ಎತ್ತಿ ಅಲ್ಲಿ ಅಂತಂದು ಹೇಳಿ ಓದ್ಲು ಹೌದೇನು ಏನು ವರ ಏನು ಮಾಡಕತ್ತಾನಂತ ಬೇಸದಾನಂತಾನ ಎಲ್ಲ ಮನೆ ತಂದಿಂದ ಏನವ ಹೇಳಿದ್ಲ ಮತ್ತೆ ನಾನು ಇವ್ರನ್ನ ಕೇಳಿ ಹೇಳ್ತನವ ನಿಮ್ಮ ಮಾವನ ಅಂತ ಹೇಳಿದ್ನಿ ಸರಿ ಎತ್ತಿ ಕೇಳಿ ನಮ್ಮವ್ಗ ಹೇಳಂತಂದ್ಲ ಆತ್ ತಗವ ಅಂತ ಹೇಳಿದ್ನಿ ನೋಡು ಕಮಲಕ್ಕ ಬೇಸಿತ್ತಂದ್ರೆ ಕೊಡು ಮತ್ತೆ ನೋಡು ತೋರ್ಸಕ್ಕೇನೈತೆ ಹೌದಲ್ಲ ಹೆಣ್ಣಿದ್ದ ಮನೆಗೆ 4-5 ಮಂದಿ ಕೇಳಾರ ಮಾಡಾರ ಮತ್ತೆ ಅವ್ರ ಗಂಡನ ಮನೆ ಕಡೆ ಅಷ್ಟೇನು ಬೀಸಿಲ್ ಬಿಡ ಇವ ಹುಡುಗಿ ಬರ್ತಿರ್ತೈತಲ್ಲ ಅವಾಗ ತವ್ರ ಮನೆಗೆ ಬರ್ತಾನೆ ಇರ್ತೈತಿ ಬಂದಾಗನ ಇಲ್ಲಿನ ಜಗಳ ಮಾಡ್ತಾನತ್ತ ಇವ ಅವ್ರ ಕಡೆಗೆ ಹೆಂಗೆ ಕೊಡ್ತಿ ಬಿಡ ಕಮಲಕ್ಕ ಬೇಡ ಇಲ್ಲಲೇ ಅವ್ರ ಊರಾಗ ಅಲ್ಲಂತ ಬೇರೆ ಊರಾಗಂತ ಅವ್ರು ಯಾರ ಹಂಗ ಹೇಳಿದ್ರಂತ ಈಗ ಇಲ್ಲಿಗೆ ಬಂದಿದ್ಲಲ್ಲ ಅದಕ್ಕೆ ಹೇಳ್ಯಾಳ ಹೌದಾನ ಹಂಗಂದ್ರೆ ಸರಿ ನೋಡು ವಿಚಾರಿಸಿ ಕೊಡಕ್ಕೆ ಬರ್ತಾರ ತೋರ್ಸೋಕೇನೈತೆ ಬಿಡೋದಲ್ಲ ನೋಡ್ಕೊಂಡು ಹೋಗ್ತಾರ ಇಷ್ಟ ಆತಂದ್ರೆ ಮಾಡ್ಕೊಳ್ಳೋದ ಇಲ್ಲಾಂದ್ರೆ ಇಲ್ಲ ಅದಕ್ಕೆ ಕೇಳ್ತೀನಿ ತಗವ ಆಕಿ ಅದನ್ನ ಅಂದ್ಲು ತೋರ್ಸೋಕೇನೈತಿ ನೋಡೋಣ ಹುಡುಗಿ ಒಪ್ಪಿಗೆ ಆದ್ರೆ ಮುಂದಿನ ಮಾತು ಇಲ್ಲಾಂದ್ರೆ ಇಲ್ಲ ಬಿಡು ಅಂತಂದ್ಲ ಸರಿ ತಗವ ಆಯ್ತು ಕೇಳಿ ಆಯ್ತು ನಿಮ್ಮ ಮಾವನಂದೆ ಸರಿ ಅಂತಂದು ಆಯ್ತು ಬಿಡು ಕಮಲಕ್ಕ ಇವ ಹುಡ್ರೆಲ್ಲ ಕಾಲೇಜಿಗೆ ಹೋಗ್ಯಾವ ಯಾರಿಲ್ಲ ಮನೆಗೆ ಬ್ಯಾಸರ ಬರಕತ್ತಿತ್ತು ಅದಕ್ಕೆ ಬಂದು ನೋಡಿ ಕಡೆ ನನ್ನ ಮಗನ ಕಾಲೇಜಿಗೆ ಹೋಗ್ತೈತೆ ಮನ್ಯಾಗ ಇದ್ರೂ ಏನು ರೂಮ್ನಾಗ ಪಾಕ್ಲಿಕ್ಕೆ ಕುಂತ್ಕೊಂಡ್ಬಿಡ್ತಾನ ಎಲ್ಲೈತಿ ಮಾತಾಡಕ್ಕಿಲ್ಲ ಕಟ್ಟಾಡಕ್ಕಿಲ್ಲ ಇಲ್ಲಿಗೆ ಬರ್ಬೇಕು ನಾವು ಬಿಡವ್ಯವ ನಿಮ್ಮಿಬ್ರು ಆ ಕಡೆ ಅದಾವು ನಮ್ದು ನೋಡಿ ಊರಾಗ ನಡಬರ್ಕೈತೆ ನಮಗೇನು ಹಂಗೆ ಅನ್ಸಲ್ಲ ನಮಗೆ ಮತ್ತು ಅದಕ್ಕೆ ನೀವು ಮಾತಾಡಕ್ಕೆ ಮತ್ತೆ ಇಲ್ಲಿಗೆ ಬರ್ಬೇಕು ಮತ್ತೆ ಇಲ್ಲಿಗೆ ಗೊತ್ತಿಲ್ಲ ಬಿಡಾಡಿ ಯವ್ವ ನಿಮ್ಮ ಮನೆಗೆ ಬರ್ಬೇಕು ಅದನ್ನ ಅಂದೆ ನಾನು ಆಯ್ತು ಬರ್ರಿ ಒಳಗೆ ಬರ್ರಿ ಏನು ಇಲ್ಲೇ ನಿಂತು ಮಾತಾಡ್ತೀರ ಏನಿಬ್ರು ನಡೆಯವ್ವ ಬಿಸಿಲು ನೆತ್ತಿ ಸೊಡ್ತೈತಿ ನಡಿ ಏನಾ ಹೋಗಿದ ಕೆಲಸ ಏನತ್ತ ಅಣ್ಣ ಕಾಯ ಏವ ಹೋಗಿ ಹೇಳೋದು ಹೇಳಿನಿ ಮುಂದಿಂದು ಅವ್ರಿಗೆ ಬಿಟ್ಟಿದ್ದವ ಹೌದೇನ ಒಟ್ಟ ಹೇಳ್ತಾರ ಬೇಸೈತಿ ಹಂಗಿಂಗಂತ ಹೇಳಿ ಆಟ ಹೇಳಿದ್ರೆ ಸಾಕು ಬಿಡಕ್ಕೆ ಕಮಲ ಕೋಪಿ ಅಂತ ಅದೆಲ್ಲ ಇರ್ಲಿ ಬೇ ಯಾರವರು ಏನು ಒಂದು ಗೊತ್ತಿಲ್ಲಲ್ಲ ನಾನು ಹೋಗಿ ಏನೋ ಹೇಳ್ಬಿಟ್ಟು ನೀನು ಹೇಳಿದ್ನ ಅವ್ರು ಯಾರಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಲ್ಲ ಬೇ ಯಾರವರು ನೀನು ನೋಡಿದ್ರೆ ಹಿಂಗೆ ಹೇಳಿದಿ ಗೊತ್ತೈತೆ ನಿನಗೆ ಆ ಸಂಬಂಧ ಅಲ್ಲ ನೀನೇ ಹೋಗಿ ಹೇಳ್ಬೋದಿತ್ತಲ್ಲ ನಾನು ಹೇಳಿದ್ರೆ ಆಕಿ ಅಷ್ಟು ಇದು ಹೇಳಲ್ಲ ನೀನಾದ್ರೆ ಆಕಿ ಲಲಿತನ ಗೆಳತೈತೆ ಆಮೇಲೆ ಬೇರೆ ಊರಿಂದ ಬಂದಕ್ಕಿ ನಾಳೆ ಏನೋ ತೊಂದರೆ ಆದ್ರೂ ನಿನ್ನ ಮ್ಯಾಗ ಬರಗಲ್ಲ ಅದಕ್ಕೆ ತೊಂದರೆ ಇವಾಗ ಏನು ಮಾಡಕತ್ತಿ ತೊಂದರೆ ಅಂದ್ರೆ ಏನು ತೊಂದರೆ ಐತಾನೆ ಇದ್ರಾಗ ಇಲ್ಲಲೇ ಯಾ ತೊಂದರೆ ಇಲ್ಲ ಅದು ಬೇರೆ ಹೇಳಿದ ಅದಕ್ಕೆ ಬೇರೆ ಹೇಳಿದ್ದ ಏನವ ಏನು ಮಾತಾಡಕತ್ತಿ ಇವಾಗ ನೋಡು ಮತ್ತೆ ಆಮೇಲೆ ನಾನು ನಾಳೆ ಹೆಚ್ಚು ಕಮ್ಮಿ ಆತಂದ್ರೆ ಮತ್ತೆ ಮಾನ ಮರ್ಯಾದೆ ಹೋಗೋದು ಕೆಲಸ ಅದು ಏನಾಗಲ್ಲ ಸುಮ್ಮನೆ ಏನವಾಗ ಏನಾನ ಮಾಡ್ಕೆ ಹೇಳೋದು ಹೇಳಿನಿ ನಾಳೆ ನನ್ನ ಮ್ಯಾಗ ಬರ್ಬಾರ್ದು ನೋಡಿ ಏನು ಮೊದ್ಲ ನನ್ನ ಗಂಡ ಅನಾಹುತದನ ಇಂಥವೇನೊಂದು ಮನೆ ತಗೊಂಡು ಹೋದ್ರೆ ಸುದ್ದಿ ಮತ್ತೇನಿಲ್ಲ ನನ್ನ ಕಾಲ್ಮರಿ ತಂದು ಹೊಡಿತಾನ ಮನೆ ಬಿಟ್ಟ ಕಳಿಸ್ತಾನೆ ನೋಡು ಏನು ಮಾಡ್ತಿ ನಿನ್ನ ಸುದ್ದಿಗೆ ಬರಗಲ್ಲ ಸುಮ್ಮನೆ ಇರು ನೀನವಾ ಪಂಕಜಕ್ಕ ಹೇಳಿದ ಕೆಲಸ ಎಲ್ಲಿಗೆ ಬಂತು ಪಯಣ ನಿಂದ ದಾರಿಗೆ ಆಗತ್ತಿದ್ ನೋಡು ಇದಾಗ ಈಗ ನನ್ನ ಮಗಳು ಹೇಳಿ ಬಂದಾಳ ಒಪ್ಪಿಗೆಳಂಗ ಕಾಣಿಸ್ತಾರ ಅವರಿಗೆ ಬೇಸು ಹುಡುಗ ಒಂದು 20-30 ಸಾವಿರ ಸಂಬಳ ಐತಂತ ಹೇಳಿ ಬಂದಾಳ ನನ್ನ ಮಗಳು ಹಂಗ ಹೇಳಂತ ಹೇಳಿದ್ನೆ ಹೇಳೋಣ ಹಂಗ ಒಪ್ಪಿಗೆಂತಾರ ಒಪ್ಪಿಗೆ ಬೇಕು ಅವರು ಹೆಂಗಾನ ಮಾಡಿ ಆ ಸಂಬಂಧ ಅವ್ರಿಗೆ ಒಪ್ಪಿಗೆಯಾಗಿ ಆ ಹುಡುಗನ ಕೂಡನೇ ಮದುವೆ ಬೇಕು ನೋಡು ಹಂಗೆ ಮಾಡ್ಬೇಕು ನೀನು ಅಯ್ಯ ನೀವು ಹೇಳಿದ್ದಾನ ಸಂಬಂಧ ಅಲ್ಲ ನೀವ ಹೇಳ್ಬೋದಿತ್ತಲ್ಲ ನೀವು ಅವರನ್ನ ನೀವ ಡೈರೆಕ್ಟಾಗಿ ಹೋಗಿ ಹೇಳ್ಬೋದಿತ್ತಲ್ಲ ಮಾವ ಇಲ್ಲವ ಅದು ನಾವು ನಮಗೆ ಅವರಿಗೆ ಆಗ್ಬಿರಲ್ಲ ನಾವು ಹೋಗಿ ಹೇಳಿದ್ರ ಅವರು ಮತ್ತೆ ಒಪ್ಪಿಗೆ ಹೇಳಲ್ಲ ಒಳ್ಳೆ ಸಂಬಂಧ ಐತಿ ನಂದೇನು ನನ್ನ ತಮ್ಮನ ಮಕ್ಕಳು ಸ್ವಲ್ಪ ಚಂದ ಇರ್ಲಿ ಅನ್ನೋದು ಅರ್ಥ ಏನಿಲ್ಲವ ಮತ್ತೆ ಅದಕ್ಕೆ ಹೌದಾ ಅಲ್ಲ ಮತ್ತೆ ನಿಮಗೆ ಅವ್ರಿಗೆ ಯಾಕೆ ಬರಲ್ಲಂತ್ರಿ ನಾಳೆ ನಾನು ಅವರು ನೀವೇ ತೋರಿಸಿದ ಸಂಬಂಧ ಅಂತ ಗೊತ್ತಾಗಿ ನಮ್ಮ್ಯಾಗ ಜಗಳಕ್ಕೆ ಬಂದ್ರ ಹಂಗೆಲ್ಲ ಏನಾಗಲ್ಲವ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು ಒಳಗೆ ಹೋಗವ ಅಲ್ಲಿ ನಿಮ್ಮಪ್ಪ ಏನು ಚಹಾ ಬೇಕಂದ ಮಗಳೇ ಕೊಡು ಸ್ವಲ್ಪ ಬರ್ತ ನೋವು ಮಾತಾಡ್ಕೊಂಡ್ ನೋವು ನೀನು ಹೋಗು ಆಯಿತು ಏನಾನ ಮಾಡುವ ನನ್ನ ತಲೆ ಮ್ಯಾಗ ಮಾತ್ರ ಬರಬಾರ್ದು ನೋಡು ಮೊದ್ಲು ಅದೇನಂತಾರಲ್ಲ ಗೆಳತಿ ಹಾಕಿ ಅಪರೂಪ ಕೂರಿ ಬಂದಿರ್ತೀನಿ ಮತ್ತು ಮಕ ಕಡಿಸೋದು ಮಾತು ಆಬಾರ್ದು ಇಲ್ಲ ಹೋಗ ಹೆಚ್ಚಿನ ಮಾತಾಡ್ತಾ ಬಿಡು ನಿನ್ನ ಮಗಳು ಸಣ್ಣ ಹುಡುಗಿ ಏನು ತಿಳಂಗಿಲ್ಲ ಯಪ್ಪ ಅಣ್ಣ
ಇವಾಗ ನೋಡಪ್ಪ ಭದ್ರಪ್ಪಣ್ಣ, ನೀನು ಹೇಳಿದ ಕೆಲಸ ಆಕತಿ ಏನ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆಕತಿ. ಮತ್ತೆ ನೀನು ಹೇಳಿದ ಮಾತು ತಪ್ಪಾಡ್ದಪ್ಪ. ಏ, ಅದು ನೀನು ಚಿಂತೆ ಬಿಡು ಪಂಕಜಕ್ಕ. ತಗರವ, ನಾನು ಹೇಳಿ ಮಾತು ಕೊಟ್ಟಿದ್ದು 10 ಲಕ್ಷ ಕೊಡ್ತೀನಿ ನಿನಗಂತ ಹೇಳಿನಿ. 2 ಲಕ್ಷ ಈಗ ಕೊಡ್ತೀನಿ. ಪೂರ ಕೆಲಸ ಆದಮೇಲೆ 8 ಲಕ್ಷ ಕೊಡ್ತೀನಿ. ಯವ್ವ, 2 ಲಕ್ಷ! ಭದ್ರಪ್ಪಣ್ಣ, 10 ಲಕ್ಷ ಕೊಡ್ತೀನಂತ ನೀನು ಮಾತು ಕೊಟ್ಟಿದ್ದಕ್ಕೆ ನಾನು ಈ ಕೆಲಸ ಒಪ್ಕೊಂಡಿನಿ. ಆತಾತಾತು, ನೀನೇನು ಚಿಂತೆ ಮಾಡ್ಕೋಬೇಡ. ಆರಾಮಾಗಿ ನಿನ್ನ ಕೆಲಸ ಆಕತೆ ಅಂತ ಅನ್ಕ. ಅದಿರಲಿ, ನೀನು ಹೇಳಿದ ಹುಡುಗ ಒಳ್ಳೆಯವಾದನಿಲ್ಲ. ಯಾಕಂದ್ರೆ ಮತ್ತೆ ನಾಳೆ ನನ್ನ ಮಗಳು ಹೇಳಿರ್ತಾಳ, ಮತ್ತೆ ಆಕೆ ಮೇಲೆ ಬರ್ಬಾರ್ದು ನೋಡು, ಅದಕ್ಕೆ ಹೇಳಕತ್ತೀನಿ. ಅವನು ಒಳ್ಳೆನದನ ಕೆಟ್ಟನದನ ಅದು ನಿಮಗೆ ಬೇಡ. ನಿಮ್ದೇನು ಕೆಲಸ, ಈ ಸಂಬಂಧ ಕುದುರಿಸಿ ಮದುವೆ ಮಾಡಿಸ್ಬೇಕು, ಅಷ್ಟೇ ಕೆಲಸ ನಿಮ್ದು. ಮಿಕ್ಕಿದ್ದು ಬಿಡ್ರಿ. ನಾಳೆ ನಿಮ್ಮ ಮ್ಯಾಗ ಬಂದ್ರಪ್ಪ ಅಂದ್ರೆ ಕೇಳ್ರಿ. ಅಲ್ಲ, ನಮಗೇನು ಗೊತ್ತಿತ್ತು, ಹೊಟ್ಟೆ ಹೊಕ್ಕೊಂಡು ನೋಡಕತ್ತೇನ, ಏನೋ ಒಳ್ಳೆ ಸಂಬಂಧ ಅಂತ ಬಂತು, ತೋರಿಸಿದ್ವಿ, ಹೇಳಿದ್ವಿ, ನೀವು ಮದುವೆ ಆದ್ರಿ. ನೀವು ನೋಡೇ ಮಾಡೇ ಅಲ್ಲ, ಮನೆತನ ನೋಡಿ ಮಾಡಿ ಅಲ್ಲ ಮನೆ ಕೊಟ್ಟಿರ್ತೀರಿ, ನಮಗೇನು ಕೇಳ್ತೀರಿ ಅಂತ ಹೇಳ್ಬಿಡ್ರಿ ಅಷ್ಟೇ. ಹೌದೌದು, ಹಂಗೆ ಹೇಳ್ಬಿಡ್ತೀನಿ. ಅಯ್ಯೋ, 10 ಲಕ್ಷ ಬರ್ತೈತಂದ್ರೆ ಆಯ್ತಾಯ್ತು ಭದ್ರಪ್ಪಣ್ಣ, ನೀನೇನು ಚಿಂತೆ ಮಾಡ್ಕೋಬೇಡ. ಮತ್ತೆ ನಾಳೆ ನಾನು ಹೋಗಿ ಮಾತಾಡ್ತೀನಿ ಅಕ್ಕಿ ಕಮಲಕ್ಕನ ಕೂಡ, ಏನು? ಆಯ್ತು, ಆದಷ್ಟು ಬೇಗ ಮದುವೆ ಮಾಡಿಸ್ಬೇಕು. ಮೇರೀತಿದ್ರಲ್ಲ, ನಾನು ಹೇಳಿದ ಹುಡುಗ ಕೂಡ ಈಗ ಮದುವೆ ಆದ್ರೆ ಆಕಿನ ಜೀವನ ನರಕ ಆತತಿ. ನರಳಿ ಸಾಯ್ಬೇಕು ಇಬ್ರು ಗಂಡ ಹೆಂಡತಿ, ಮಗಳ ಜೀವನ ಹಿಂಗೆ ಆತಲ್ಲ ಅಂತಂದು. ಸರಿ ತಗ ಪಂಕಜಕ್ಕ, ನಾನು ಬರ್ತೀನಿ. ನಾನು ಹೇಳಿದ ಕೆಲಸ ಆದಷ್ಟು ಬೇಗ ಆಗ್ಬೇಕು ನೋಡು. ರೊಕ್ಕ ಕೊಟ್ಟೆಲ್ಲಪ್ಪ ಅಣ್ಣ, ಚಿಂತೆ ಬಿಡು, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಏನು? ಆತದ ನಿನ್ನ ಕೆಲಸ. ಇವ್ವಾ, 2 ಲಕ್ಷ! ಒಂದು ತಲೆ ಬಂಗಾರ ಬರ್ತೈತಿ. ಹಿಂಗಾದ್ರೆ ಮಾಡಿ, ನಾಳೆ ಇನ್ನೊಂದು ಸ್ವಲ್ಪ ನಾನು ಒಂದಿಟ್ಟು ಮನೆಗೆ ತಕೋಗಿ, ನನ್ನ ಮಗಳು ಹೇಳಿದ್ಲಲ್ಲ, ಏನು ಒಪ್ಪಿಂದ್ರೆ ಇಲ್ಲ ಅಂತ ಕೇಳಿ ಪುಸ್ಲಾಯಿಸಿ ಬಡ 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 ಮದುವೆ ಮಾಡಿಸ್ಬಿಡೋಕೆ ಹುಡುಗಿಗೆ. ಭಾಳ ಇದು ಮಾಡತ್ತು. ಮದುವೆ ಆದಮೇಲೆ 8 ಲಕ್ಷ ಕೊಡ್ತಂದಾನ. ಅದೊಂದು 8 ಲಕ್ಷ ತಗೊಂಡ್ರೆ ಒಂದು 2-3 ತೊಲೆ ಬಂಗಾರ ಬರ್ತೈತಿ. ಇವ್ವ, ನನ್ನ ಮಗಳಿಗೆ ಹೆಂಗಿದ್ರು ರತ್ತಿ ಮನೆಗೆ ಕಾಟ ಕೊಡ್ತಿದ್ರ, 1-2 ತೊಲೆ ಬಂಗಾರ ಕೊಟ್ಟು ಕಳಿಸ್ಬೇಕು. ಇವ್ವ, ನನ್ನ ಮಗಳ ಜೀವನ ನನ್ನ ಜೀವನ. ಆಹಾ ರೊಕ್ಕ. ಬಡ ಬಡ ಮದುವೆ ಮಾಡಿಸ್ಬೇಕು.